ಮಕ್ಕಳೇ, 80 ಅಂಕಗಳ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ, ಸಂಭಾವನೀಯ ಪ್ರಶ್ನೆಗಳ ಒಂದು ವಿಶ್ಲೇಷಣೆ ನಡೀತಾ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಕೊನೆಯ ಭಾಗದಲ್ಲಿದ್ದೀವಿ ನಾವು. 37, 38ನೇ ಪ್ರಶ್ನೆ ಇಲ್ಲಿಗೆ ಮುಗಿಯುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆ. ಮೋಸ್ಟ್ಲಿ 3ನೇ ಪೂರ್ವ ಸಿದ್ಧತಾ ಪರೀಕ್ಷೆಗೆ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ನಾಳೆ ನಾನು ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಭಾಗ 6 ಅಂತ ಕರಿತೀನಿ ಮಕ್ಕಳೇ ನಾನು ಇದನ್ನ. 37ನೇ ಪ್ರಶ್ನೆ ಪ್ರಬಂಧ. ನಾನು ಪ್ರಬಂಧ ರೂಪದಲ್ಲಿ ಲೈಬ್ರರಿಯನ್ನು ತಗೊಂಡಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಪ್ರಬಂಧ, ಪ್ರಬಂಧ ಲೈಬ್ರರಿ. ಬನ್ನಿ ಲೈಬ್ರರಿ ಒಳಗಡೆ ನೇರವಾಗಿ ಹೋಗೋಣ, ಯಾವ ಅಂಶಗಳಿದೆ ನೋಡೋಣ. ಮಕ್ಕಳೇ, ಗ್ರಂಥಾಲಯ 4 ಅಂಕಗಳಿರ್ತಕ್ಕಂಥ ಪ್ರಶ್ನೆ. ಪೀಠಿಕೆ ನೋಡೋಣ. ಆಂಗ್ಲ ಭಾಷೆಯಲ್ಲಿ ಗ್ರಂಥಾಲಯವನ್ನು ಲೈಬ್ರರಿ ಎಂದು ಕರೆಯುತ್ತಾರೆ. ಪಾಯಿಂಟ್ 1. ಗ್ರಂಥಾಲಯಗಳು ಮನುಷ್ಯನ ಜ್ಞಾನ ಅಭಿವೃದ್ಧಿಗೆ ಪೂರಕವಾಗಿದೆ. ಇದು ಪೀಠಿಕೆಯಲ್ಲಿ. ವಿವರಣೆ ನೋಡಿ ಮಕ್ಕಳೇ. ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ರೆಕಾರ್ಡ್ಸ್, ದಾಖಲೆಗಳನ್ನ ದೇವಾಲಯದ ಕಂಬಗಳಲ್ಲಿ ಇಡುತ್ತಿದ್ದರು. ಬದಲಾದ ಪರಿಸ್ಥಿತಿಯಲ್ಲಿ ಇಂತಹ ದಾಖಲೆಗಳನ್ನ ಇಡಲು ಲೈಬ್ರರಿಗಳು ಅಸ್ತಿತ್ವಕ್ಕೆ ಬಂದಿದೆ. ಗ್ರಂಥಾಲಯವನ್ನು ನಾವು ಹೀಗೆ ವಿಂಗಡಿಸಬಹುದು ಮಕ್ಕಳೇ: ಸರ್ಕಾರಿ ಗ್ರಂಥಾಲಯ, ಶಾಲಾ ಗ್ರಂಥಾಲಯ, ಸಂಚಾರಿ ಗ್ರಂಥಾಲಯ, ಮನೆ ಗ್ರಂಥಾಲಯ, ಡಿಜಿಟಲ್ ಗ್ರಂಥಾಲಯ. ಇಷ್ಟು ಭಾಗಗಳಾಗಿ ಲೈಬ್ರರಿಯನ್ನು ವಿಂಗಡಿಸಬಹುದು ನಾವು. ಸರ್ಕಾರಿ ಗ್ರಂಥಾಲಯದಲ್ಲಿ ಹೆಚ್ಚು ಕಡಿಮೆ ಪುಸ್ತಕಗಳು ಉಚಿತವಾಗಿ ಸಿಗುತ್ತೆ. ಆ ಮೂಲಕ ಫ್ರೀ ಅಲ್ವಾ, ಆ ಮೂಲಕ ಮಕ್ಕಳ ಜ್ಞಾನ ಅಭಿವೃದ್ಧಿಗೆ, ಜ್ಞಾನ ವಿಕಾಸಕ್ಕೆ ಲೈಬ್ರರಿಗಳು ನೇರ ಕಾರಣವಾಗಿದೆ. ಒಂದೊಳ್ಳೆಯ ಪುಸ್ತಕ 100 ಸ್ನೇಹಿತರಿಗೆ ಸಮ. ಗ್ರಂಥಾಲಯದಲ್ಲಿ ಏನೇನು ಸಿಗುತ್ತೆ ಗೊತ್ತಾ ನಮಗೆ ಮಕ್ಕಳೇ? ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ, ಮಕ್ಕಳ ಕಥೆ ಪುಸ್ತಕಗಳು, ಕವನ, ನಾಟಕ, ಕಾದಂಬರಿಗಳು, ಇದೇ ಮೊದಲಾದ ಪುಸ್ತಕಗಳು ಸಿಗುತ್ತದೆ. ಇನ್ನು ಶ್ರೀರಾಮಾಯಣ ದರ್ಶನಂ, ಮಹಾಭಾರತ ಇವೆಲ್ಲ ಸಿಗ್ತವೆ. ನೆಕ್ಸ್ಟ್, ಸರ್ಕಾರವು ಗ್ರಂಥಪಾಲಕರ ಮೂಲಕ ಸರ್ಕಾರಿ ಲೈಬ್ರರಿಯ ಮೇಲ್ವಿಚಾರಣೆ ನಡೆಸುತ್ತೆ. ಗ್ರಂಥಪಾಲಕರು ಅದನ್ನು ನೋಡ್ಕೊಂತಾರೆ. ತಲೆ ತಗ್ಗಿಸಿ ಪುಸ್ತಕ ಓದಿದರೆ, ಹೈಲೈಟ್ ಮಾಡ್ತೀನಿ ನೋಡಿ, ತುಂಬಾ ಇಂಪಾರ್ಟೆಂಟ್ ಇದು ಮಕ್ಕಳೇ. ನೋಡಿ, ತಲೆ ತಗ್ಗಿಸಿ ಪುಸ್ತಕ ಓದಿದರೆ ನಾವು ಸಮಾಜದಲ್ಲಿ ಮುಂದೆ ತಲೆ ಎತ್ತಿ ಬಾಳುತ್ತೇವೆ. ಲೈಬ್ರರಿಯ ಒಂದು ಪ್ರಮುಖ ಲಕ್ಷಣ ಏನ್ ಗೊತ್ತಾ? ನಿಶ್ಶಬ್ದತೆ. ಲಾಸ್ಟಲ್ಲಿ ಉಪಸಂಹಾರಕ್ಕೆ ಬಂದಿದ್ದೀನಿ ನಾನು. ಗ್ರಂಥಾಲಯಗಳು ಮನುಷ್ಯನ ಜ್ಞಾನ ವಿಕಾಸಕ್ಕೆ ಕಾರಣವಾಗಿರುವುದರಿಂದ ಎಲ್ಲರೂ, ಪ್ರತಿಯೊಬ್ಬರೂ, ಚಿಕ್ಕ ಮಕ್ಕಳು, ದೊಡ್ಡವರು ಎನ್ನದೇ ಎಲ್ಲರೂ ಕೂಡ ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಅನ್ನೋ ಒಂದು ಚಿಕ್ಕ ಎಸ್ಸೆಯನ್ನ ನಾನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡಿದ್ದೀನಿ ಮಕ್ಕಳೇ ಲೈಬ್ರರಿ ಬಗ್ಗೆ. ಬನ್ನಿ ಮುಂದಿನ ಪ್ರಶ್ನೆ 38, ಕೊನೆಗೂ ಲಾಸ್ಟ್ ಪ್ರಶ್ನೆಗೆ ಬಂದಿದ್ದೀರಿ ನಾವು. ಪತ್ರ ಲೇಖನ, ಲೆಟರ್ ರೈಟಿಂಗು. ಮಕ್ಕಳೇ, ಫಾರ್ಮಲ್ ಲೆಟರು ಮತ್ತೆ ಇನ್ಫಾರ್ಮಲ್ ಲೆಟರ್ ಕೊಡ್ತಾರೆ. ನಾನು ನಿಮಗೆ ಫಾರ್ಮಲ್ ಲೆಟರ್, ಮನವಿ ಪತ್ರ ಅದನ್ನು ಬರಿಬೇಕು ಅಂತ ನಾನು ನಿಮಗೆ ಅದನ್ನ ವಿಶ್ಲೇಷಣೆಯಲ್ಲಿ ಹೇಳ್ತೀನಿ ನೋಡಿ. ಪತ್ರಲೇಖನ 38ನೇದು: ನಿಮ್ಮನ್ನು ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ರಘು ಎಂದು ಭಾವಿಸಿಕೋ. ನಿಮ್ಮ ಶಾಲೆಗೆ ಗಣಕಯಂತ್ರಗಳನ್ನು, ಈ ಚಿತ್ರದಲ್ಲಿ ನೋಡಿ, ಕಂಪ್ಯೂಟರಲ್ಲಿ ಒಂದು ಕಾರ್ಟೂನ್ ಕುತ್ಕೊಂಡು ಕಂಪ್ಯೂಟರಲ್ಲಿ ವರ್ಕ್ ಮಾಡ್ತಾ ಇದೆಯಲ್ಲ,
ಗಣಕಯಂತ್ರ ಪೂರೈಸುವಂತೆ ಕೋರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ BEO ಬ್ಲಾಕ್ ಎಜುಕೇಶನ್ ಆಫೀಸರ್ಗೆ ಒಂದು ಪತ್ರ ಬರೆಯಿರಿ ನಿಮ್ಮ ಗೌರ್ಮೆಂಟ್ ಶಾಲೆಗೆ ಅಂತ. ಬನ್ನಿ ಹೇಗೆ ಬರುತ್ತೆ ನೋಡೋಣ. ಎಸ್, ಅದೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ ನಮ್ಗೆ ಕಂಪ್ಲೀಟ್ ಆಗಿ. ಓಕೆ, ಈಗ ಒಂದೇ ನಂಬರ್ ನೋಡ್ಕೊಳ್ಳಿ. ಫ್ರಮ್ ಅಡ್ರೆಸ್ ಇವರಿಂದ ಯಾರು? ರಘು, 10ನೇ ತರಗತಿ ಅಲ್ವಾ, ಸರ್ಕಾರಿ ಪ್ರೌಢಶಾಲೆ ಅಲ್ವಾ, ರಾಮನಗರ ದಾವಣಗೆರೆ ಅಂತ ನಾನು ಸಿಂಪಲ್ ಆಗಿ ಆ ಊರನ್ನ ತಗೊಂಡಿದ್ದೀನಿ ನಾನು. ಇದು ಫಸ್ಟ್ ಭಾಗ, ಫ್ರಮ್ ಅಡ್ರೆಸ್. ಎರಡನೇದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 1ನೇ ಮಹಡಿಯಲ್ಲಿರ್ತಾರೆ, ಶಬರಿನಗರ, ದಾವಣಗೆರೆ. ಒಂದು ಸಿಂಪಲ್ ಅಡ್ರೆಸ್ ಅನ್ನ ಕೊಟ್ಟಿದ್ದೀನಿ ನಾನು. ದಿನಾಂಕ ರೈಟ್ ಸೈಡಲ್ಲಿ ಬರಿಬೇಕಾಗುತ್ತೆ. ಇವತ್ತಿನ ಡೇಟ್ ಹಾಕಿದ್ದೀನಿ ನಾನು, ನೋಡ್ಕೊಳ್ಳಿ ಮಕ್ಕಳೇ. ಪತ್ರಲೇಖನ ಬಾಡಿ ಆಫ್ ದ ಲೆಟರ್ ಹೋಗೋಣ. ಮಾನ್ಯರೇ, ವಿಷಯ ಗಣಕಯಂತ್ರ ಪೂರೈಸುವಂತೆ ಕೋರಿ ಪತ್ರ. ಕಂಪ್ಯೂಟರ್ ಅನ್ನ ಪೂರೈಸಬೇಕು ಅಂತ ಹೇಳಿ ಪತ್ರ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಮಸ್ತೆ. ನನ್ನ ಹೆಸರು ರಘು, ಸರ್ಕಾರಿ ಶಾಲೆಯ ವಿದ್ಯಾರ್ಥಿ. ಮೇಲೆ ತಿಳಿಸಿದ ವಿಷಯದಂತೆ ತಮಗೆ ಈ ಪತ್ರ ಬರೆಯಲು ಕಾರಣ, ಇದು ಕಾಮನ್ ಆಗಿ ಬರಿಬೇಕಾಗುತ್ತೆ. ಶಾಲೆಯಲ್ಲಿ 300 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಈಗಿನ ಶಿಕ್ಷಣ ಆಧುನಿಕ ಶಿಕ್ಷಣದ ಕಡೆ ವಾಲುತ್ತಿದೆ. ಗೊತ್ತಾಗ್ತಾ ಇದೆಯಲ್ಲ ನಮಗೆ. 5G ಇಂದ ಎಷ್ಟು ನಮಗೆ ಕಂಪ್ಯೂಟರ್ ಬಗ್ಗೆ ಅದರ ಆಳ ಎಷ್ಟು ಅಂತ ಗೊತ್ತಾಗ್ತಾ ಇದೆ. ಆಧುನಿಕ ಶಿಕ್ಷಣದ ಕಡೆ ವಾಲುತ್ತಿದೆ. ಆದ್ದರಿಂದ ಶಾಲೆಯಲ್ಲಿ ಗಣಕಯಂತ್ರದ ಕೊಠಡಿ ಇದೆ, ರೂಮ್ ಇದೆ. ಅಲ್ಲಿಗೆ ಬೇಕಾಗಿರುವ ಕಂಪ್ಯೂಟರ್ಗಳನ್ನು ಪೂರೈಸುವಂತೆ ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇನೆ. ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡುತ್ತಿದ್ದೇನೆ. ಇದರಿಂದ ನೀವೇನಾದ್ರು ಕಂಪ್ಯೂಟರ್ ಅನ್ನ ಪೂರೈಸಿದ್ರೆ ಆಧುನಿಕ ಶಿಕ್ಷಣ ಸಿಗುತ್ತೆ, ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುತ್ತೆ. ಇದು ಸ್ಪರ್ಧಾತ್ಮಕ ಜಗತ್ತು, ಹಾಗಾಗಿ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಈ ಲೆಟರ್ ಅನ್ನ ತಗೊಂಡಿದ್ದೀನಿ. ಲಾಸ್ಟಲ್ಲಿ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ, ಗುರುಗಳಾದ್ರೆ ವಿದ್ಯಾರ್ಥಿ ಅಂತ ಬರೀತೀರಿ. ನಿಮ್ಮ ಅಡ್ರೆಸ್ ಅನ್ನ ಬರೆದು ಕೊನೆಗೆ ಮತ್ತೆ ಟು ಅಡ್ರೆಸ್ ಹೊರ ವಿಳಾಸ ಬರೆದ್ರೆ ಅಲ್ಲಿಗೆ ಕಂಪ್ಲೀಟ್ ಆಗಿ ಪತ್ರಲೇಖನ ಮುಗಿಯುತ್ತೆ. ಕೊನೆಗೂ ಭಾಗ 6ರ ಮುಖಾಂತರ ನಾನು 80 ಅಂಕಗಳ ಪ್ರಶ್ನೆಗಳನ್ನ ವಿನ್ಯಾಸದಲ್ಲಿ ತೋರಿಸಿದ್ದೀನಿ, ವಿಶ್ಲೇಷಣೆ ಮಾಡಿದ್ದೀನಿ, ನನ್ನ ವಿವೇಚನೆ ಬಳಸಿದ್ದೀನಿ. ಮಕ್ಕಳೇ, ನೀವೆಲ್ಲ ತುಂಬ ವಿಡಿಯೋ ನೋಡ್ತಾ ಇದ್ದೀರ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅದೇ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಒಂದು ಕಮೆಂಟು, ಒಂದು ಲೈಕು ಕೊಟ್ಟರೆ ತಾನೇ ಯೂಟ್ಯೂಬ್ ಚಾನಲ್ಲು ಕಂಪ್ಯೂಟರ್ ಥರ 5G ಥರ ಬೆಳಗೋದು. ದಯಮಾಡಿ ಅದೊಂದು ಮರಿಬೇಡಿ. ನಾನು ಫೈನಲ್ ಎಕ್ಸಾಮಲ್ಲಿ ಕೂಡ ಇದೇ ಥರ 1-2 ಪ್ರಶ್ನೆ ಪತ್ರಿಕೆಗಳನ್ನು ವಿವೇಚನೆಯಲ್ಲಿ ಬಳಸಿ ಹೇಳ್ತೀನಿ. ನೋಡೋಣ, ನಾನು ಹಾಕಿರ್ತಕ್ಕಂಥ 80 ಅಂಕಗಳ ಪ್ರಶ್ನೆಗಳಲ್ಲಿ ಎಷ್ಟು ಅಂಕ ಬರುತ್ತೆ ಅನ್ನೋದು ನನಗೂ ಕುತೂಹಲ ಇದೆ. ಕಾಯ್ತಾ ಇರಿ. ಮತ್ತೆ ನಿಮ್ಗೆ ಸಿಗ್ತಾ ಇರ್ತೀನಿ. ನಮಸ್ತೆ.